ವಿದ್ಯಾರ್ಥಿಗಳು ಅತಿ ಹೆಚ್ಚು ವಿದ್ಯಾಭ್ಯಾಸ ಕೊಡುವಂಥ ಡಿಗ್ರಿ ಕಾಲೇಜ್ಗಳಲ್ಲಿ 12,000 ಶಿಕ್ಷಕರ ಪೋಸ್ಟ್ ಖಾಲಿ ಇದೆ, ಅಪಾಯಿಂಟ್ಮೆಂಟ್ ಆಗಿಲ್ಲ. ಇವತ್ತು 430 ಡಿಗ್ರಿ ಕಾಲೇಜಲ್ಲಿ ಪ್ರಿನ್ಸಿಪಲ್ಗಳು ಕೂಡ ಇಲ್ಲ, ಕೇವಲ 3 ಕಾಲೇಜಲ್ಲಿದ್ದಾರೆ. ಸರ್ ನೇಮಕಾತಿ ಮಾಡ್ಕೊಳ್ತಿರೋ 2009ರಲ್ಲಿ ನೇಮಕಾತಿ ಆಗಿರೋದು ಬಿಟ್ಟರೆ ಸರಿಯಾದ ಪ್ರಮಾಣದಲ್ಲಿ, ಬಾಕಿ ಅಂತೆಲ್ಲ ಮುಗಿ ತುಪ್ಪ ಸೋಲ ಕೆಲಸ ಆಗ್ತಿದೆ ಸರ್. ನಮ್ಗೆ ಅವಾಗ ನಮಗೆ ಲೆಕ್ಚರರ್ಸ್ಗಳು ಇದ್ದಿದ್ರೆ ಚೆನ್ನಾಗಿ ಪಾಠ ಮಾಡಿದ್ರೆ ನಾವೆಲ್ಲ ಹಿಂಗೆ ಇರ್ತಿದ್ವಾ, ನಾವು ಆ ಥರ ಆಗ್ತಿದ್ವಲ್ಲ ಅಂತ ಅನ್ನೋ ಮನೋಭಾವನೆ ನಮಗೂ ಬರ್ತಿದೆ ಸರ್. ಅತಿಥಿ ಉಪನ್ಯಾಸಕರನ್ನ ಕಾಯಂಗೊಳಿಸಲು ಆಗ್ರಹ. ಎಬಿವಿಪಿ ಸಂಘಟನೆಯಿಂದ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ. ಎರಡ್ 2025-26ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅರ್ಹ ಅತಿಥಿ ಉಪನ್ಯಾಸಕರನ್ನ ಕಾಯಂ ನೇಮಕಾತಿ ಮಾಡಿಕೊಳ್ಳುವಂತೆ ಇಂದು ಎಬಿವಿಪಿ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆಯಲ್ಲಿ ಆಗ್ರಹಿಸಿದ್ರು. ಇಂದು ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಈ ವೇಳೆ ಎಬಿವಿಪಿ ಮುಖಂಡ ಪ್ರವೀಣ್ ಮಾತನಾಡಿ, ರಾಜ್ಯದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವ 430 ಪದವಿ ಕಾಲೇಜುಗಳಲ್ಲಿ 6,000 ಕಾಯಂ ಉಪನ್ಯಾಸಕರಲ್ಲಿ 3,000ಕ್ಕಿಂತ ಹೆಚ್ಚು ಉಪನ್ಯಾಸಕರು ಈಗಾಗಲೇ ನಿವೃತ್ತಿಯನ್ನ ಪಡೆದಿದ್ದಾರೆ. ಇನ್ನು ಕೇವಲ 3,000 ಕಾಯಂ ಉಪನ್ಯಾಸಕರೊಂದಿಗೆ 12,000 ಅತಿಥಿ ಉಪನ್ಯಾಸಕರ ಸೇವಾ ನೆರವಿನಿಂದ ಪದವಿ ತರಗತಿಗಳು ನಡೀತಾ ಇವೆ. ವಿಶ್ವವಿದ್ಯಾಲಯಗಳ ತರಗತಿಗಳು ಪ್ರಾರಂಭವಾಗಿ ತಿಂಗಳುಗಳು ಕಳೆದಿವೆ. ಇಲ್ಲಿಯವರೆಗೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಾಗಿಲ್ಲ. ಇದೇ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ತರಗತಿಗಳು ನಡೆಸಲಾಗ್ತಾ ಇಲ್ಲ. ರಾಜ್ಯದ ಪದವಿ ಕಾಲೇಜುಗಳಿಗೆ ಕಾಯಂ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಬೇಕು. ಅದೆಷ್ಟೋ ಬಡ ವಿದ್ಯಾರ್ಥಿಗಳು ಶಿಕ್ಷಣ ಪೂರೈಸಿ ಉದ್ಯೋಗಕ್ಕಾಗಿ ಕಾಯ್ತಿದ್ದಾರೆ. ಆದರೆ ಸರ್ಕಾರ ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ ಎಂದಿದ್ದಾರೆ. ಎಲ್ರಿಗೂ ನಮಸ್ತೆ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ತುಮಕೂರು ವತಿಯಿಂದ ರಾಜ್ಯದಲ್ಲಿ ಅತಿಥಿ ಉಪನ್ಯಾಸಕರ ಸಮಸ್ಯೆ ಮತ್ತು ಪರ್ಮನೆಂಟ್ ಫ್ಯಾಕಲ್ಟಿಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು ಅಂತೇಳಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಪ್ರತಿಭಟನೆಯ ಉದ್ದೇಶ ಭಾಳ ಸ್ಪಷ್ಟ. ಇವತ್ತು ಕರ್ನಾಟಕದಲ್ಲಿ 430 ಡಿಗ್ರಿ ಕಾಲೇಜ್ಗಳಿದ್ದಾವೆ, ಆದರೆ 3 ಕಾಲೇಜಲ್ಲಿ ಪರ್ಮನೆಂಟ್ ಪ್ರಿನ್ಸಿಪಲ್ ಇರುವಂಥದ್ದು. ನಾಡಿನ ದುರ್ದೈವ ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಹೇಳುತ್ತೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಾವು ಸಾಕಷ್ಟು ಜನರನ್ನು ಮುಂತರಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ ಅಂತೇಳಿ. ಆದರೆ ಬಡ ಮತ್ತು ಮಾಧ್ಯಮ ವರ್ಗದ ವಿದ್ಯಾರ್ಥಿಗಳು ಅತಿ ಹೆಚ್ಚು ವಿದ್ಯಾಭ್ಯಾಸಕ್ಕೆ ಬಿಡುವಂಥ ಡಿಗ್ರಿ ಕಾಲೇಜ್ಗಳಲ್ಲಿ 12,000 ಶಿಕ್ಷಕರ ಪೋಸ್ಟ್ ಖಾಲಿ ಇದೆ, ಅಪಾಯಿಂಟ್ಮೆಂಟ್ ಆಗಿಲ್ಲ. ಇವತ್ತು 430 ಡಿಗ್ರಿ ಕಾಲೇಜಲ್ಲಿ ಪ್ರಿನ್ಸಿಪಲ್ಗಳು ಕೂಡ ಇಲ್ಲ, ಕೇವಲ 3 ಕಾಲೇಜಲ್ಲಿದ್ದಾರೆ. ಇವತ್ತು ಇಡೀ ಡಿಗ್ರಿ ಕಾಲೇಜ್ಗಳು ಕೇವಲ 3,000 ಜನ ಕಾಯಂ ಉಪನ್ಯಾಸಕರೊಂದಿಗೆ ನಡೀತಾ ಇದ್ದಾವೆ. ಅದರಲ್ಲಿ 12,000 ಜನ ಅತಿಥಿ ಉಪನ್ಯಾಸಕರು ನೇಮಕಾತಿ ಮಾಡ್ಕೊಳ್ಬೇಕಾದ್ರೆ ಪ್ರತಿ ವರ್ಷ ಕೂಡ ಸರ್ಕಾರ ಬೇರೆ ಬೇರೆ ರೀಸನ್ಗಳಿಂದ ಗೊಂದಲಗಳನ್ನು ಉಂಟು ಮಾಡ್ತಾ ಇದೆ. ಇವತ್ತು UGC ವೆಲ್ ಕ್ವಾಲಿಫೈಡ್ ಕಷ್ಟಪಟ್ಟು ನೆಟ್ ಎಲ್ಲ ಕ್ಲಿಯರ್ ಮಾಡಿಕೊಂಡು PhD ಮಾಡ್ಕೊಂಡಿರೋ 20,000ಕ್ಕಿಂತ ಹೆಚ್ಚು ಜನ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ಇವತ್ತು ಸರ್ಕಾರಿ ವ್ಯವಸ್ಥೆ ಒಳಗಡೆ ಬರಬೇಕು, ಅಧ್ಯಾಪಕರಾಗಬೇಕು ಅಂತೇಳಿ ಅವ್ರನ್ನೂ ಕೂಡ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಿಲ್ಲ. ಒಂದು ಕಡೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಡ್ತಾ ಇರೋಂಥದ್ದು, ಇನ್ನೊಂದು ಕಡೆ 430 ಡಿಗ್ರಿ ಕಾಲೇಜ್ಗಳನ್ನು ಕೂಡ ಒಂದು ಅತಂತ್ರ ಮಾಡ್ತಕ್ಕಂಥ ಪರಿಸ್ಥಿತಿ ಒಳಗಡೆ ಸರ್ಕಾರ ಇದೆ. ಕರ್ನಾಟಕ ಉನ್ನತ ಶಿಕ್ಷಣದಲ್ಲಿ ಅತ್ಯಂತ ಹೆಚ್ಚು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ರಾಜ್ಯ. ಈ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಅಂತಾದರೆ ಈ ವಿದ್ಯಾರ್ಥಿಗಳು ಎಲ್ಲಿ ಹೋಗಬೇಕು, ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು ಅನ್ನೋದು ವಿದ್ಯಾರ್ಥಿ ಪರಿಷತ್ನ ಪ್ರಶ್ನೆ. ಹಾಗಾಗಿ ನಮ್ಮ ಆಗ್ರಹ ಇಷ್ಟೇ, ದಯವಿಟ್ಟು ಸರ್ಕಾರದ ಆದ್ಯತಾ ವಲಯವನ್ನಾಗಿ ಶೈಕ್ಷಣಿಕ ಕ್ಷೇತ್ರವನ್ನು ಮಾಡ್ಕೊಳ್ಬೇಕು. ಇವರಿಗೆ ಕಾಯಂ ಉಪನ್ಯಾಸಕರ ನೇಮಕಾತಿ ಮಾಡ್ಕೊಳ್ಳೋಂಥ ಯೋಗ್ಯತೆ ಇಲ್ಲದೆ ಹೋದರೆ, ಅದು ಯಾವುದೇ ಸರ್ಕಾರಿಗಳಿಗಾದ್ರೂ ಯೋಗ್ಯತೆ ಇಲ್ಲದೆ ಹೋದರೆ ಕನಿಷ್ಠ ಪಕ್ಷ ಅರ್ಹ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡಿಕೊಂಡು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕಾಗಬೇಕು ಅಂತ ಹೇಳ್ಕೊಳ್ತೀವಿ. ಇವು ತುಮಕೂರು ಕಾಲೇಜಿನಲ್ಲಿ 3,000 ಜನ ವಿದ್ಯಾರ್ಥಿಗಳು ಕ್ಲಾಸ್ ರೂಮ್ ಒಳಗಡೆ ಕೂತ್ಕೊಂಡಿದ್ದಾರೆ. ಆ ಉಪನ್ಯಾಸಕರಿಲ್ಲ, ಗುರುಗಳಿಲ್ಲ, ಅವ್ರಿಗೆ ಪಾಠ ನಡೀತಾ ಇಲ್ಲ. ನಾಳೆ ದಿನ ಹೇಳ್ತಾರೆ ಇವತ್ತು ಕರ್ನಾಟಕದಲ್ಲಿ ಡಿಗ್ರಿ ಔಟ್ಪುಟ್ ಆಗ್ತಿರ್ತಕ್ಕಂಥ 100 ಜನ ವಿದ್ಯಾರ್ಥಿಗಳಲ್ಲಿ 97 ಜನ ಅನ್ಸ್ಕಿಲ್ ಅಂತ ಹೇಳ್ತಾರೆ. ಯಾಕೆ ಅವ್ರು ಅನ್ಸ್ಕಿಲ್ದು? ಅಧ್ಯಾಪಕರನ್ನೇ ಸರ್ಕಾರ ನೇಮಕಾತಿ ಮಾಡಿದಲೆ ಕೊನೆಗೆ ತನ್ನದೇ ರಿಪೋರ್ಟ್ನೊಳಗಡೆ ಹೇಳ್ತಾರೆ ಇವರಿಗೆ ವಿದ್ಯಾರ್ಥಿಗಳ ಸ್ಕಿಲ್ ಇಲ್ಲ, ಕೌಶಲ್ಯ ಇಲ್ಲ, ಕೌಶಲ್ಯಾಭಿವೃದ್ಧಿ ಮಾಡಬೇಕು, ಇವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣ ದೊರಕಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸರ್ಕಾರಗಳು, ಜವಾಬ್ದಾರಿಯುತ ಚುನಾಯಿತ ಸರ್ಕಾರಗಳು ಅರ್ಥ ಮಾಡ್ಕೊಳ್ಬೇಕು. ಶೈಕ್ಷಣಿಕ ವ್ಯವಸ್ಥೆಯನ್ನು, ಶೈಕ್ಷಣಿಕ ಕ್ಷೇತ್ರವನ್ನು ಅವ್ರಿಗೆ ನಿರ್ಲಕ್ಷ್ಯ ಮಾಡಬಾರ್ದು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಸರ್, ನೇಮಕಾತಿ ಮಾಡ್ಕೊಳ್ತೀವಿ ನೋಡಿ. 2009ರಲ್ಲಿ ನೇಮಕಾತಿ ಆಗಿರೋದು ಬಿಟ್ಟರೆ ಸರಿಯಾದ ಪ್ರಮಾಣದಲ್ಲಿ, ಬಾಕಿ ಅಂತೆಲ್ಲ ಮುಗಿ ತುಪ್ಪ ಸೋಲ ಕೆಲಸ ಆಗ್ತಿದೆ ಸರ್. ಇವರೆಲ್ಲ ಪ್ರತಿ ಸತಿನೂ ಯಾವುದೇ ಸಚಿವರು ಮಾನ್ಯರು ಬಂದರೂ ಕೂಡ ನಾವು ನೇಮಕಾತಿ ಮಾಡ್ಕೊಳ್ತೀವಿ, ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ತಾರೆ ಬಿಟ್ಟರೆ ಇದುವರೆಗೂ ಕೂಡ ನೇಮಕಾತಿ ಆಗಿಲ್ಲ. 2009ರಿಂದ ಇಲ್ಲಿವರೆಗೂ ಕೂಡ ಎಲ್ಲ ಸಣ್ಣ ಪುಟ್ಟ ನೇಮಕಾತಿ ನಡೆದಿದ್ದಾವೆ ಬಿಟ್ಟರೆ ಇಲ್ಲಿವರೆಗೂ ನೇಮಕಾತಿನೇ ಆಗಿಲ್ಲ ಸರ್.
ಈಗ ನಮ್ಮದು ಬೇಡಿಕೆ ಕ್ಲಿಯರ್ ಕಟ್ ಬೇಡಿಕೆ ಏನಂತಂದರೆ ಸರ್ಕಾರದ ಹಂತದಲ್ಲಿರ್ತಕ್ಕಂಥ ಪ್ರತಿಯೊಂದು ಉಪನ್ಯಾಸಕವನ್ನು ಕೂಡ ಪೂರ್ಣಗೊಳಿಸ್ಬೇಕು, ಪ್ರಕ್ರಿಯೆ ಪೂರ್ಣಗೊಳಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ UGC ನೆಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು PhD ಆಗಿರೋ ಸಾಕಷ್ಟು ಜನ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ. ಒಂದು ಅವ್ರಿಗೆ ನಿರುದ್ಯೋಗ ಸಮಸ್ಯೆ ಇದೆ, ಉದ್ಯೋಗ ಕೊಟ್ಟಂಗಾಗುತ್ತೆ, ಅವ್ರ ಬದುಕನ್ನು ಕಟ್ಕೊಂಡಾಗುತ್ತೆ. ಇನ್ನೊಂದು ಈ ವಿದ್ಯಾರ್ಥಿಗಳಿಗೋಸ್ಕರ ಇವ್ರ ಭವಿಷ್ಯ ರೂಪಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮದು. ಇನ್ನು ವಿದ್ಯಾರ್ಥಿ ಚಂದನ ಮಾತನಾಡಿ, ನಾವು ಹೋರಾಟ ಮಾಡ್ತಾ ಇರುವ ಮುಖ್ಯ ಉದ್ದೇಶ ನಮಗೆ ಉಪನ್ಯಾಸಕರ ಕೊರತೆ ಇದೆ. 430 ಕಾಲೇಜುಗಳಲ್ಲಿ ಕೇವಲ 3 ಜನ ಪ್ರಿನ್ಸಿಪಾಲ್ ಇದ್ದಾರೆ ಅಂದ್ರೆ ಏನರ್ಥ? ಸರ್ಕಾರ ಏನ್ ಮಾಡ್ತಾ ಇದೆ? ಆ 3 ಕಾಲೇಜು ಬಿಟ್ರೆ ಎಲ್ಲೂ ಪ್ರಿನ್ಸಿಪಲ್ಗಳು ಇಲ್ವೇ ಇಲ್ಲ. ಲೆಕ್ಚರರ್ಸ್ ಇಲ್ಲದೆ ಸರಿಯಾಗಿ ಪಾಠಗಳು ನಡೀತಾ ಇಲ್ಲ. ಹೀಗಾಗಿ ನಮ್ಮ ಮುಂದಿನ ಭವಿಷ್ಯಕ್ಕೆ ತೊಂದರೆಯಾಗ್ತಾ ಇದೆ. ಕೂಡಲೇ ಉಪನ್ಯಾಸಕರನ್ನ ನೇಮಿಸಿಕೊಳ್ಳುವಂತೆ ಆಗ್ರಹಿಸಿದ್ದಾರೆ. ಕಾರಣ ಏನಂದ್ರೆ ಅಲ್ಲಿಂದ ಇಲ್ಲಿವರೆಗೂ ತುಮಕೂರಲ್ಲಿ ನೆಟ್ಕೊಂಡು ಹೋರಾಟ ಮಾಡ್ತಿರೋದು. ನಮಗೆ ಲೆಕ್ಚರರ್ಸ್ಗಳು ಇಲ್ಲ. ಮತ್ತು 430 ಕಾಲೇಜಲ್ಲಿ 3 ಜನ ಪ್ರಿನ್ಸಿಪಲ್ ಇದ್ದಾರೆ ಅಂದರೆ ಅಲ್ಲಿಗೆ ಅರ್ಥನೇ ಇಲ್ಲ. ಸರ್ಕಾರ ಏನು ಮಾಡ್ತಿದೆ? 430 ಈ 3 ಕಾಲೇಜಲ್ಲಿ ಬಿಟ್ಟರೆ ಪ್ರಿನ್ಸಿಪಲ್ ಬೇರೆ ಎಲ್ಲೂ ಇಲ್ಲ. ನಮ್ಮ ಕಾಲೇಜ್ಗಳಿಗೂ ಎಲ್ಲರಿಗೂ ಅದನ್ನ ಸರಿಯಾಗಿ ಮಾರ್ಗದರ್ಶನ ಮಾಡಲಿ ಅಂತ. ನಮಗೆ ಲೆಕ್ಚರರ್ಸ್ಗಳು ಕಮ್ಮಿ ಇದ್ದಾರೆ ಮತ್ತು ಪ್ರಿನ್ಸಿಪಲ್ಗಳು ಇಲ್ಲ. ಸರಿಯಾಗಿ ಪಾಠಗಳು ನಡೀತಿಲ್ಲ. ಲೆಕ್ಚರರ್ಸ್ಗಳು ಇಲ್ದಲೆ ಸುಮ್ಮನೆ ಬರ್ತೀವಿ, ಕೂತ್ಕೊಳ್ತೀವಿ, ಹೋಗ್ತೀವಿ. ಅದರಿಂದ ನಮಗೇನು ಯೂಸ್ ಆಗ್ತಿಲ್ಲ. ಮತ್ತು ಡಿಗ್ರಿ ಕಾಲೇಜ್ ಮುಗಿತಾ ಹೋದರೆ ಮುಂದಕ್ಕೆ ಅಲ್ಲಿ ಏನಾದರೂ ಕೆಲ್ಸಕ್ಕೆ ಹೋದರೆ ನಿಮಗೆ ಇದಿಲ್ಲ ಅಂತ ಏನಾದರೂ ಹೇಳ್ತಿರ್ತಾರೆ. ನಮ್ಗೆ ಅವಾಗ ನಮಗೆ ಲೆಕ್ಚರರ್ಸ್ಗಳು ಇದ್ದಿದ್ರೆ, ಚೆನ್ನಾಗಿ ಪಾಠ ಮಾಡಿದ್ದಿದ್ರೆ ನಾವೆಲ್ಲ ಹಿಂಗೆ ಇರ್ತಿದ್ವಾ, ನಾವು ಆ ಥರ ಆಗ್ತಿದ್ವಲ್ಲ ಅಂತ ಅನ್ನೋ ಮನೋಭಾವನೆ ನಮಗೂ ಬರ್ತಿದೆ ಸರ್. ಅದಕ್ಕೋಸ್ಕರ ಈ ಹೋರಾಟ ಮಾಡ್ತಿದ್ದೀವಿ. ಎಲ್ಲರೂ ಕೂಡ ಇದು ಸರ್ಕಾರ ಮನವಿಗೊಳಿಸಿ ಇದನ್ನೊಂದು ಮಾಡಿಕೊಡ್ಬೇಕಂತ ಕೇಳ್ಕೊತೀವಿ ಸರ್. ಇನ್ನು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಪರಿಷತ್ ಬೇಡಿಕೆಗಳನ್ನ ಈ ಸರ್ಕಾರ ಈಡೇರಿಸುತ್ತಾ ಉಪನ್ಯಾಸಕರನ್ನ ಕಾಯಂ ನೇಮಕಾತಿ ಮಾಡ್ಕೊಳ್ತಾರಾ ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.